ಮುಕ್ತ ಅದು ನೀವು ಭವಮಾಲೆ ಒಳಗಾಲನೆ ಗೋಕ್ಷ ಯಾರು ಹೇಳ್ತಾರೆ ಭವಮಾಲೆ ಸಿಕ್ಕಿ ಅಂತೇಳಿ ಇಲ್ಲ. ಅದಕ್ಕೆ ಈ ಮನುಷ್ಯ ಜನ್ಮ ನರಜನ್ಮ ಅಂತ ಶಬ್ದಪ್ರಯೋಗ ನರ ಅಂತೈತಿ. ಶ್ರೀ ಗುರು ವಚನೋಪದೇಶವನ್ನ ತಿಳಿಸಿದಾಗಲೇ ಹೌದು ಯಾರಿಗೆ ನರರಿಗೆ ಈ ಶಬ್ದ ವಾಕ್ಸಂದದ ಸಂಸ್ಕೃತ ಪಂಡಿತ ಯಾಕೋ ಉಪಯೋಗ ಮಾಡಲಿಲ್ಲ ಅವನ್ನ. ನರ ಅಂತಂದ್ರೆ ಯಾರು ಅಂತಾರಂದ್ರೆ ವಿಶೇಷ ನ ರಮತೆ ಇತಿ ನರಹ. ವಿಷಯಗಳು ತಿನ್ನಿಸು ಉಣಸು ಅದು ಇದು ಏನು ಹೆಂಡತಿ ಏನು ಮಕ್ಕಳು ಏನು ಬಂದಿರ್ತಾರೆ ಶಾಸ್ತ್ರಗಳು ಅವಾಗ ಹೇಳಿದ್ರು ನನ್ನ ಮಗಳು ಏನು ಮಾಡ್ತಾ ಕುಣಿತ ಹುಡುಗರು ನೋಡ್ತಾರ ನನ್ನ ಮಗಳು ವಿಷಯ ಗಂಧ ಇದ್ರು ಸಹಿತ ಯಾಕೆ ಕುಣಿತ ನೋಡ ಅಂತ ಅದಕ್ಕೆ ಶಾಸ್ತ್ರಗಳು ಲಕ್ಷ ನನ್ನ ಮಗಳೇನು ನನ್ನ ಮಗಳೇ ನನ್ನ ಮೊಮ್ಮಗಳ ಚಲೋ ಇತರ ಲಕ್ಷ ಇದ್ದವ್ರಿಗೆ ಶಾಸ್ತ್ರ ಹಂಗ ಚಿನ್ನಸು ಏನದ ಉಣಸು ಏನದ ಇದ್ರೊಳಗೆ ಲಕ್ಷ ಇದ್ದವ್ರು ಇವ್ರಿಗೆ ಎಲ್ಲಿ ಆಗ್ತದೆ ಹಾಗೆ. ಆದ್ರೆ ನ ರಮ ಎಲ್ಲ ವಿಷಯಗಳಲ್ಲಿ ರಮಣ ಆಗಂಗಿಲ್ಲ. ವಿಷಯ ಭೋಗಿಸ್ಬಾರ್ದು ಅಂತಲ್ಲ, ಅದ್ರಾಗ ಆಸಕ್ತಿ ಇರಲಿ. ಇದು ತಿನ್ನಾಕೊಂಡಾಗ್ತಿಲ್ಲ ಅದನ್ನ ಮಜಾ ಸೇರ್ತಾನೆ. ಹೀಗಾಗಿ ತಿನ್ನೋದಂದ್ರೆ ತಿನ್ನಲ್ಲ, ಆಸಕ್ತಿ ಇದ್ರೇನು ಇಲ್ಲಿ ತಿನ್ನೋದಂದ್ರೆ ತಿನ್ನ ಅಲ್ಲ. ಆಸಕ್ತಿ ಇದ್ದು ತಿನ್ನವ ಬೇರೆ, ಆಸಕ್ತಿ ಇಲ್ಲದೆ ಭಕ್ತಿಲ್ಲ ತಿನ್ನಬೇಕಂತಾರೆ ತಿನ್ನೋದು ಮಾತು ಬೇರೆ. ಹಂಗಿದ್ದೇನೆ ಹೇಳ್ತೇನೆ ಮಜಾ ಅಂದ್ರೆ ತಿಳ್ಕೊಳ್ರಿ. ನಾಳೆ ಯಾವಾಗ ಬಂತು ನಿಮ್ಗೆ ಡಯಾಬಿಟಿಸ್ ಬಂತು, ಆಸಕ್ತಿಯಿಂದ ಹೋಳಿಗೆ ತಿನ್ರಿ, ಅವಾಗ ಮಠಕ್ಕೆ ನಾವು ಆಪ್ಷನ್ ನಿಮ್ಮ ಆಶೀರ್ವಾದ ನಮ್ಗೆಲ್ಲ ಪ್ರಸಾದ ಇನ್ನಷ್ಟು ಹೋಳಿಗೆ ಹಾಕಂತಾನೆ ಚಿನ್ನೋದು ಬೇಕಾಗಿರ್ತದೆ. ಏನ್ ಹೇಳ್ತ ಮೇಲೆ ಮಕ್ಕಳಾಗ ನಾವೇನು ಹಾಗೆ ಭೇದ ಭಾವ ಸಕ್ರೆ ಇಲ್ಲೇನು ಸಕ್ರೆ ಇಲ್ಲೇನು ಸಕ್ರೆ ಹಾಕಿದ್ದು ಹೋಳಿಗೆನು ಹಿಂಗೆ ಎಲ್ಲ ಅಷ್ಟೇ. ಅದಕ್ಕೆ ಬೆಲ್ಲದ ರೋಗ ಅನ್ನೋದಿಲ್ಲಲ್ರಿ, ಸಕ್ರೆ ರೋಗ ಅಂತಾರ. ಅದು ಸಕ್ರೆ ತಿಂತೇನೆ ಅಂದ್ರೆ ಸಕ್ರಿಲ್ಲ ಬೆಲ್ಲ ತಿಂತೇನೆ ಅಂದ್ರೆ ಏನಾರ ಮಾಡ್ತೀನಿ ನಾವು. ಹಾಗೆ ಏನಾರ ಮಾಡಿ ತಿಂತೇನೆ ಅಂದ್ರೆ ಆಸಕ್ತಿ ಇದ್ದರೆ ಒಳ್ಳೆ ಅನಿಸ್ತದೆ. ಡಯಾಬಿಟಿಸ್ ಹೊಲ್ಬಿಡ ಮೊನ್ನೆ ಇನ್ನಷ್ಟು ಹಾಕ್ತಿದ್ರು ಅದು ಈ ಬ್ಯಾಡ ಬರ್ತೈತೆ. ಡಯಾಬಿಟಿಸ್ ಬ್ಯಾಡ ತಿನ್ನ ಬಿಟ್ರು ಅವ್ರು ಡಯಾಬಿಟಿಸ್ ಐತಂತ ಹಿಂಗೆ ಆಸಕ್ತಿ ತಿಂತಿದ್ದ ಹಂಗಾಗತಿ, ಆಸಕ್ತಿ ಇಲ್ಲದೆ ತಿಂದ್ರೆ ಬ್ಯಾಡ. ಹಂಗೆ ವಿಷಯಗಳನ್ನ ಬಿಡಬೇಕು. ಅದಕ್ಕೆ ಯಾವಾಗ ಅಷ್ಟಾವಧಿ ಅದನ್ನ ಹೇಳ್ತಾರೆ, ಎಲ್ಲಿಪ್ಪ ನಿನಗ ಸುಖ ಬೇಕು ಮುಕ್ತಿ ನಿಚ್ಛಿಸಿತೆ ತಾಕ ವಿಷಯ ವಿಷಮ ತ್ಯಜ. ವಿಷಯಗಳನ್ನ ವಿಷ ಅಂತ ತಿಳ್ಕೊಂಡ್ಬಿಡುದು. ಯಾವುದು ತಿನ್ನಿಸು ಮಾಡೋದು ಬೇಡ. ಶಾಸ್ತ್ರ ಲಗ್ನ ಮಾಡ್ಕೋಬೇಡ್ರಿ. ಮತ್ತು ನೀವು ಅಕ್ಕುಗಾರಪ್ಪ ನಿಮ್ಮನ್ನ ಕಳಿಸಿದ್ದಾರ ಮತ್ತೆ ಮಾಡ ಸಂಸಾರ ಬೇಡ ಅಂತಾನಿಲ್ಲ. ಆದ್ರೆ ಸಂಸಾರ ಎಷ್ಟು ಕರ್ತವ್ಯ ಅದ್ ಮಾಡ. ಕರ್ತವ್ಯ ನಂದು ಋಣಾನುಭವ. ನೀ ಏನಾದ್ರು ತಿಂದಿ ಅವ್ರದೇನು ತಿಂದಿ ಅವ್ರೇನು ತಿಂದಾರ ಮಾಡಬಾರ್ದಂತಲ್ಲ, ಆಸಕ್ತಿನ ಅದೊಂದು ಅವಸ್ಥಾನ. ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಹೋಗಿ ಹಿಂಗೆ ಹೋಗು. ಮತ್ತು ಒಮ್ಮೆಲೆ ಸನ್ಯಾಸ ಹೇಳಿದ್ರೆ ನಮಗೂ ನಿಲ್ಲಿಗಿನ ತಿಂದಿನಪ್ಪ ಇದು ಸನ್ಯಾಸ ಮಕ್ಕಳು ಗೃಹಸ್ಥ ಆಗಬೇಕು ಅಂತ ಏನಾಗಿಪ್ಪ ಅಂತ ಜಿಜ್ಞಾಸ ಹೋಗಿ ಅವಾಗ ಸ್ವಂತ ಬಿಟ್ಟು ಏನು ಹಿಂಗೈತೆ ನೋಡು. ತಾಕತ್ತಿಂದ ಎರಡು ನಮಗೆ ಜೀತಾನಿಲ್ಲ, ಮುಂದಕ್ಕೆ ಅವನ ಹತ್ಕೊಂಡು ಹೋಗ್ತಾನೆ. ತಾಕತ್ತಿನ ಜೀತ ಹಂಗೆ ಹೆಂಗಪ್ಪ ತಾಕತ್ತನ ಪೂರ್ಣ ವೈರಾಗ್ಯ ಹೊಂದಿರ್ಬೇಕು. ಅದಕ್ಕೆ ಅಲ್ಲಿ ಗುರುಗಳಿಗೆ ಎಲ್ಲ ಆಚಾರ ಅಡಿಗೆ ಮಾತಾಡಿ ಎಲ್ಲ ಕಳಿಸ್ತದೆ. ತಾಕತ್ತಿನ ಅದು 3-5 ಕಡೆಗೆ ಆಮೇಲೆ ಬೇಡ ಹೊಂಟ್ರಿಲ್ಲ. ವಿವೇಕಾನಂದ ಎಷ್ಟು ಕಷ್ಟ ಬಂದಿರೋದು, ಶಂಕರಾಚಾರ್ಯ ಕಡಿಮೆ ಕಷ್ಟ ಬಂದು ಬಾಬಾ ಶಂಕರಾಚಾರ್ಯ ಕೈ ರೋಮಾಂಚನ ಏನಪ್ಪ ಹಿಂಗ ಹಾಕೋಣ ಒಬ್ಬ ಬಂದಂತ ಅವ್ರೆ ಅಪಾಯ ಏನ ಭಕ್ತನ ಮನುಷ್ಯ ಬಂದ ಏನ್ ಪಾಪ ಏನ್ ಈ ಗ್ರಹಣ